ಹಾಯ್, ನಾನು ಮೋಹನ್ ಫ್ರಾಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ಇವತ್ತು ನಿಮ್ಗೆ ತುಂಬಾ ಚೆನ್ನಾಗಿ ಕೇಳಿರೋ ಹಾಗೆ ಬ್ಲೌಸ್ ಚಾರ್ಟ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾವಾಗ ಎಷ್ಟು ಶೋಲ್ಡರ್ ನ ಇಡಬೇಕು, ಆಮೇಲೆ ಆರ್ಮ್ ಡೌನ್ ಎಷ್ಟು ತಗೊಳ್ಬೇಕು, ನೆಕ್ ಓಪನಿಂಗ್ ಯಾವ ರೀತಿ ತಗೊಳ್ಬೇಕಂತ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿಯೂ ಈ ವಿಡಿಯೋ ನಿಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪಿನ್ ಟು ಪಿನ್ ಆಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಯಾಕೆ ನಾನು ಇದರಲ್ಲಿ ನಿಮ್ಗೆ ಶೋಲ್ಡರ್ ಎಷ್ಟು ಇಡಬೇಕು, ನೆಕ್ ಓಪನಿಂಗ್ ಎಷ್ಟು ಇಡಬೇಕು, ಆಮೇಲೆ ಆರ್ಮ್ ಡೌನಿಂಗ್ ಎಷ್ಟು ಇಡಬೇಕು ಅಂತ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ಅರ್ಥ ಆಗಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದೆಲ್ಲಾನು ಚೆಸ್ಟ್ ಮೆಜರ್ಮೆಂಟು, ಶೋಲ್ಡರ್ ಮೆಜರ್ಮೆಂಟು, ಇದು ನೆಕ್ ಓಪನಿಂಗು, ಇದು ಆರ್ಮ್ ಡೌನ್. ಓಕೆ, ನೀಟಾಗಿ ಒಂದ್ಸಲ ನೋಡ್ಕೊಬಿಡಿ. ಈ ಲೈನಲ್ಲಿ ಇರೋದೆಲ್ಲನೂ ಚೆಸ್ಟ್ ಮೆಜರ್ಮೆಂಟು, ಇದು ಪೂರ್ತಿ ಶೋಲ್ಡರ್ ಮೆಜರ್ಮೆಂಟು, ಇದು ನೆಕ್ ಓಪನಿಂಗು, ಇದು ಆರ್ಮ್ ಡೌನಿಂಗು. ಓಕೆ, 28 ಇಂದ 29 ಅಂದರೆ 28 ಇಲ್ಲ 29 ಇದ್ರೆ ಶೋಲ್ಡರು 4.25 ಇಂಚ್ ಇಟ್ಕೋಬಹುದು, ನೆಕ್ ಓಪನಿಂಗು 2.25 ಇಂಚ್ ಇಟ್ಕೋಬಹುದು, ಆರ್ಮ್ ಡೌನಿಂಗು ಸೇಮ್ 4.25 ಬರುತ್ತೆ. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇವಾಗ 28 ಇಲ್ಲ 29 ಇಂಚ್ ಅಪ್ಪರ್ ಚೆಸ್ಟ್ ಇದ್ರೆ ನೀವು ಶೋಲ್ಡರ್ನ 4.25 ತಗೋಬಹುದು. ಅಂದರೆ ಈ ಫೋಲ್ಡಿಂಗ್ ಇರುತ್ತಲ್ವ, ಈ ಫೋಲ್ಡಿಂಗ್ ಮಾಡಿದವಾಗ 4.25 ಬರುತ್ತೆ. ಕ್ಲಾತ್ ಫೋಲ್ಡಿಂಗ್ ಮಾಡಿದವಾಗ 4.25 ಇಂಚು, ನೆಕ್ ಓಪನಿಂಗು 2.25 ಇಂಚು, ಆಮೇಲೆ ಆರ್ಮ್ ಡೌನಿಂಗ್ 4.25 ಬರುತ್ತೆ. ಓಕೆ, ಆಮೇಲೆ ಚೆಸ್ಟ್ 30 ಮತ್ತು 31 ಇದ್ರೆ ಅಂದರೆ ಅಪ್ಪರ್ ಚೆಸ್ಟು 30-31 ಇದ್ರೆ ಶೋಲ್ಡರು 5 ಇಂಚ್ ಬರುತ್ತೆ, ನೆಕ್ ಓಪನಿಂಗು 2.25 ಇಂಚ್ ಬರುತ್ತೆ, ಆರ್ಮ್ ಡೌನು 5 ಇಂಚ್ ಬರುತ್ತೆ. ಆಮೇಲೆ ಚೆಸ್ಟ್ 32-33 ಇದ್ರೆ ಅಂದರೆ ಅಪ್ಪರ್ ಚೆಸ್ಟು 32-33 ಇದ್ರೆ 5 ಇಂಚು ಸೇಮ್ ಶೋಲ್ಡರ್ ಬರುತ್ತೆ, 2.25 ಇಂಚು ನೆಕ್ ಓಪನಿಂಗ್ ಇರುತ್ತೆ, 5 ಇಂಚು ಆರ್ಮ್ ಡೌನ್ ಇರುತ್ತೆ. 34-30 ಇದ್ದವಾಗ 5.25 ಶೋಲ್ಡರು, 2.25 ಇಂಚು ನೆಕ್ ಓಪನಿಂಗ್ ಬರುತ್ತೆ, 5.25 ಇಂಚು ಆರ್ಮ್ ಡೌನಿಂಗ್ ಬರುತ್ತೆ. 36-37 ಅಪ್ಪರ್ ಚೆಸ್ಟ್ ಇದ್ದವಾಗ 6 ಇಂಚ್ ಶೋಲ್ಡರ್ ಬರುತ್ತೆ, 3 ಇಂಚು ನೆಕ್ ಓಪನಿಂಗ್ ಬರುತ್ತೆ, 6 ಇಂಚು ಆರ್ಮ್ ಡೌನ್ ಬರುತ್ತೆ. ಅರ್ಥ ಆಯ್ತು ನಾನು ಹೇಳ್ತಿರೋದು? 38-39 ಇದ್ದವಾಗ 6.25 ಇಂಚ್ ಶೋಲ್ಡರ್ ಬರುತ್ತೆ, 3 ಇಂಚು ನೆಕ್ ಓಪನಿಂಗು, 6.25 ಇಂಚು ಆರ್ಮ್ ಡೌನಿಂಗು. ಅದೇ ರೀತಿ 40-41 ಇದ್ದವಾಗ 6.25 ಇಂಚ್ ಬರುತ್ತೆ, ಅಂದರೆ 6.25 ಇಂಚು ಶೋಲ್ಡರ್ ಬರುತ್ತೆ, 3 ಇಂಚು ನೆಕ್ ಓಪನಿಂಗ್ ಬರುತ್ತೆ, ಆರ್ಮ್ ಡೌನಿಂಗು 6.25 ಬರುತ್ತೆ. 42-43 ಅಪ್ಪರ್ ಚೆಸ್ಟ್ ಇದ್ದವಾಗ 7 ಇಂಚ್ ಶೋಲ್ಡರ್ ಬರುತ್ತೆ, 3.25 ಇಂಚು ನೆಕ್ ಓಪನಿಂಗ್ ಬರುತ್ತೆ, ಆರ್ಮ್ ಡೌನಿಂಗು 7 ಇಂಚ್ ಬರುತ್ತೆ. 44-45 ಅಪ್ಪರ್ ಚೆಸ್ಟ್ ಇದ್ದವಾಗ 7 ಇಂಚು ಶೋಲ್ಡರು, 3.25 ಇಂಚು ನೆಕ್ ಓಪನಿಂಗು, 7 ಇಂಚು ಆರ್ಮ್ ಡೌನಿಂಗು. ಓಕೆ, 36-37 ಇದ್ದವಾಗ 7.25 ಇಂಚು ಶೋಲ್ಡರ್ ಮೆಜರ್ಮೆಂಟು, 4 ಇಂಚು ನೆಕ್ ಓಪನಿಂಗು, 7.25 ಆರ್ಮ್ ಡೌನಿಂಗ್ ಬರುತ್ತೆ. ಇವಾಗ 48-49 ಆಮೇಲೆ 50-51 ಈ ರೀತಿ ಇದ್ದವಾಗ ಸೇಮ್ 7.25 ಇಂಚು ಶೋಲ್ಡರ್ ಬರುತ್ತೆ. ನಿಮ್ಗೆ ಒಂದೊಮ್ಮೆ ಇವಾಗ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಇಲ್ಲಿ 46-47 7.25 ಇಂಚು ಶೋಲ್ಡರ್ ತಗೊಂಡು 4 ಇಂಚು ನೆಕ್ ಓಪನಿಂಗ್ ಬಂದು ಆರ್ಮ್ ಡೌನಿಗೆ 7.25 ತಗೊಂಡಾಗ ನಿಮಗೆ ಒಂದ್ಸಲ ಇಲ್ಲಿ ಆರ್ಮ್ ಡೌನ್ ಬರುತ್ತಲ್ವ, ನೀವು ಮಾರ್ಕಿಂಗ್ ಮಾಡಿದವಾಗ ಈ ರೀತಿ ಬರುತ್ತೆ. ಓಕೆ, ಇದು ನೆಕ್ ಓಪನಿಂಗು ಈ ರೀತಿ ಬರುತ್ತಲ್ವ. ನೀವು ಒಂದ್ಸಲ ಏನು ಮಾಡಬೇಕಂದ್ರೆ ಟ್ರೈ ಮಾಡಿ ತೋರಿಸಿರ್ತೀನಿ. ಇದು ಶೋಲ್ಡರ್ ಬೆಲ್ಟ್ ಬರುತ್ತೆ, ಇಲ್ಲಿ ಡಾಟ್ ಪಾಯಿಂಟು. ಓಕೆ, ನೀವು ಈ ಆರ್ಮ್ ರೌಂಡ್ನ ಒಂದ್ಸಲ ಚೆಕ್ ಮಾಡ್ಕೋಬೇಕು. ನಿಮ್ಗೆ ಆರ್ಮ್ ರೌಂಡ್ ಕರೆಕ್ಟ್ ಆಗ್ತಿದೆ ಅಂದರೆ ಇದನ್ನು ಆರ್ಮ್ ರೌಂಡ್ 7.25 ತಗೊಳ್ಳಿ. ಒಂದೊಮ್ಮೆ ಜಾಸ್ತಿ ಬರ್ತಿದೆ ಅಂದರೆ ಸ್ವಲ್ಪ ಮೇಲೆ ತಗೊಳ್ಳಿ. ಇವಾಗ ನಾನು ಈ ಚಾರ್ಟ್ ಮಾಡಿರೋದು ಯಾವ ರೀತಿ ಇರುತ್ತೆ ಅಂದರೆ ಬೇಸಿಕ್ ಆಗಿ ಬರುವಂಥ
ಮೆಥಡ್ನ ಮಾತ್ರ ನಾನು ಇದ್ರಲ್ಲಿ ಇನ್ಕ್ಲೂಡ್ ಮಾಡಿ ನಿಮ್ಗೆ ಚಾರ್ಟ್ ಮಾಡಿರೋದು. ಹಾಗಾಗಿ ಇದು ಎಲ್ಲರಿಗೂ ಕರೆಕ್ಟ್ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು 90% ಓಕೆ, ಬಟ್ ಇನ್ನು 10% ಫಾಲ್ಟ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನೀವು ಯಾವುದೇ ಚಾರ್ಟ್ ತಗೊಂಡ್ರು ಅಷ್ಟೇ, ಇವಾಗ ನಂದಂತಲ್ಲ, ಆಲ್ಮೋಸ್ಟ್ ನೀವು ಯಾವುದೇ ಚಾರ್ಟ್ ತಗೊಂಡು ನೀವು ಈ ರೀತಿ ಚಾರ್ಟ್ ನೋಡಿ ಫಾಲೋ ಮಾಡ್ತೀರಂದ್ರೂ ಅಷ್ಟೇ, ಅದ್ರಲ್ಲಿ ನೀವೇನು ಮಾಡಬೇಕಂದ್ರೆ ಕಟ್ಟಿಂಗ್ ಮಾಡುವಾಗ ಫಸ್ಟ್ ಒಂದು ಬ್ಲೌಸ್ನ ಅವರಿಗೆ ಸ್ಟಿಚ್ ಮಾಡಿ ಕೊಡಿ. ಆಮೇಲೆ ಅವರಿಗೆ ಏನಾದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಥವಾ ಏನಾದರೂ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಅಂತ ಅವಾಗ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದರೆ ಆರ್ಮೋಲ್ ಡೌನಿಂಗು ನೀವು ಮಾರ್ಕಿಂಗ್ ಮಾಡುವಾಗಲೇ ಕರೆಕ್ಟಾಗಿ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗತ್ತೆ. ಏನು ಮಾಡಬೇಕಂದ್ರೆ ಈ ಮಾರ್ಕಿಂಗ್ ಮಾಡುವಾಗ ಈ ಆರ್ಮೋಲ್ ರೌಂಡ್ನ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ಆರ್ಮೋಲ್ ರೌಂಡ್ನ ಓಕೆ, ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಆರ್ಮೋಲ್ ಡೌನಿಂಗ್ ಇವಾಗ 15 ಬರಬೇಕು ಅಂತವಾಗ 16 ಬಂತು ಅಂದರೆ ಇದು ಜಾಸ್ತಿ ಬರ್ತಿದೆ ಅಂತೇಳಿ ಆವಾಗ ಇದನ್ನು ಮೇಲ್ಗಡೆ ತಗೊಬೇಕು ಆರ್ಮೋಲ್ ಡೌನ್ನ. ಇಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಓಕೆ, ಕಡಿಮೆ ಬಂದೆ ಅಂದರೆ ಕೆಳಗಡೆ ತಗೋಬೇಕಾಗತ್ತೆ. ಈ ರೀತಿ ಇಲ್ಲಿ ಆರ್ಮೋಲ್ ಡೌನ್ ಅನ್ನೋದು ವೇರಿಯೇಷನ್ ಮಾಡಲೇಬೇಕಾಗತ್ತೆ. ಓಕೆ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಆಮೇಲೆ ಇವಾಗ 28 to 29 ಚೆಸ್ಟಿಗೆ 4.25 ಇಂಚ್ ಶೋಲ್ಡರು, 2.25 ಇಂಚ್ ನೆಕ್ ಓಪನಿಂಗು, ಆರ್ಮೋಲ್ ಡೌನು 4.25 ಅಂತ ಹೇಳಿದ್ದೀನಿ ನಿಮಗೆ. ಓಕೆ, ಇದು ಯಾವ ರೀತಿ ಫಾಲೋ ಆಗುತ್ತೆ ಅಂದರೆ ನೀವು ಬ್ಲೌಸ್ ಲೆಂತು 12.5 ಇಲ್ಲ 13 ಇದ್ದವಾಗ, ಅಂದರೆ ಬ್ಲೌಸ್ ಲೆಂತ್ 12.5 ಇಂದ 13 ಇದ್ದವಾಗ 8 ಇಂಚು ನೆಕ್ ಓಪನಿಂಗ್ಗೆ ನಿಮಗೆ ಆಲ್ಮೋಸ್ಟ್ ಇದು 100% ವರ್ಕ್ ಆಗುತ್ತೆ. ಓಕೆ, ನಾನು ಹೇಳ್ತಾ ಅರ್ಥ ಆಗ್ತಿದೆ ನಿಮಗೆ? ನೆಕ್ ಓಪನಿಂಗು 8 ಇಂಚ್ ಇದ್ದವಾಗ ಇದು ನಿಮಗೆ ಕರೆಕ್ಟ್ ಆಗುತ್ತೆ. ಒಂದೊಮ್ಮೆ ನೆಕ್ ಓಪನಿಂಗ್ ಜಾಸ್ತಿ ಇದೆ ಅಂದರೆ ಒಂದು 10 ಇಂಚ್ ಇದೆ ಅಂದವಾಗ ನೀವು ಇದು ಶೋಲ್ಡರ್ ಅನ್ನೋದು ಕಡಿಮೆ ಮಾಡಲೇಬೇಕಾಗತ್ತೆ. ಓಕೆ, 4.25 ಇದ್ದು 4 ಇಂಚು ಈ ರೀತಿ ಬರುತ್ತೆ. ಆವಾಗ ಆರ್ಮೋಲ್ ಡೌನ್ ಅನ್ನೋದು ಕೆಳಗಡೆ ಇಲ್ಲ ಮೇಲ್ಗಡೆ ಹೋಗುತ್ತೆ, ವೇರಿಯೇಷನ್ ಆಗುತ್ತೆ. ಓಕೆ, ಆಮೇಲೆ 30-31 ಇದ್ದದ್ದು 30-31 ಚೆಸ್ಟ್ ಮೆಜರ್ಮೆಂಟು, 5 ಇಂಚ್ ಶೋಲ್ಡರು, ನೆಕ್ ಓಪನಿಂಗ್ 2.5 ಇಂಚು, 5 ಇಂಚು ಆರ್ಮೋಲ್ ಡೌನು. ಇದು ಆಲ್ಮೋಸ್ಟ್ ಒಂದು 13 ಇಂಚು ಲೆಂತ್ ಬರುತ್ತೆ. ಅಂದರೆ ಕಾಮನ್ ಆಗಿ 13 ಇಂಚ್ ಬ್ಲೌಸ್ ಲೆಂತ್ ಇರುತ್ತೆ. ಆವಾಗ 9 ಇಂಚ್ ನೆಕ್ ಡೀಪಿಗೆ ಓಕೆ, 9 ಇಂಚ್ ನೆಕ್ ಡೀಪ್ ಇದ್ದವಾಗ ಇದನ್ನು ವರ್ಕ್ ಆಗುತ್ತೆ. 9 ಇಂಚು ಇಲ್ಲ 8 ಇಂಚ್ ಇದ್ದವಾಗೂ ಕಾಮನ್ ಆಗಿ ವರ್ಕ್ ಆಗುತ್ತೆ. ಒಂದೊಮ್ಮೆ ಡೀಪ್ ಕಡಿಮೆ ಇದೆ ಅಂದರೆ ನೀವು ಇದನ್ನು ಜಾಸ್ತಿ ಮಾಡಬೇಕಾಗುತ್ತೆ. 5 ಇದ್ದು 5.5, 6 ಈ ರೀತಿ ಮಾಡ್ತಾ ಬರಬೇಕಾಗತ್ತೆ. ಒಂದೊಮ್ಮೆ ಇದು ಡೀಪ್ ಜಾಸ್ತಿ ಇದೆ ಅಂದರೆ ಒಂದು 10 ಇಂಚು 11 ಇಂಚ್ ಡೀಪ್ ಇದೆ ಅಂದರೆ ಇದನ್ನು 5 ಇದ್ದು 4.5 ಈ ರೀತಿ ಕಡಿಮೆ ಮಾಡ್ತಾ ಬರಬೇಕಾಗತ್ತೆ. ಓಕೆ, ಆಮೇಲೆ 32 ಇಂಚು 33 ಇಂಚು 32 ಇದು 33 ಅಪ್ಪರ್ ಚೆಸ್ಟ್ ಇದ್ದವಾಗ 5 ಇಂಚು ಶೋಲ್ಡರು, 2.5 ನೆಕ್ ಓಪನಿಂಗು, ಆರ್ಮೋಲ್ ಡೌನು 5 ಇಂಚು. ಓಕೆ, ಈ ರೀತಿನೂ ಅಷ್ಟೇ 9 ಇಂಚಿಗೆ ಕರೆಕ್ಟ್ ಆಗುತ್ತೆ. ನೀವು ಇಲ್ಲಿ ಎಲ್ಲ ಚಾರ್ಟ್ನು ಕರೆಕ್ಟಾಗಿ ನಿಮಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ ಈ ಚಾರ್ಟ್ನ, ಅಲ್ಲಿಂದ ನೀವು ಸ್ಕ್ರೀನ್ಶಾಟ್ ತಗೊಬೋದು. ಬಟ್ ಏನಂತ ಹೇಳಿದರೆ ನೀವು ಈ ಚಾರ್ಟ್ನ ಎಕ್ಸಾಕ್ಟನ್ನು ಇದನ್ನೇ ಫಾಲೋ ಮಾಡಿ ಅಂತ ಹೇಳಲ್ಲ, ಇದು ಬೇಸಿಕ್ ಆಗಿರುತ್ತೆ. ಅಂದರೆ ಕೆಲವೊಬ್ರು ಮೆಜರ್ಮೆಂಟ್ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ರದ್ದು ಶೋಲ್ಡರ್ ಮತ್ತು ಆರ್ಮೋಲ್ ರೌಂಡ್ ಸೇಮ್ ಇರುತ್ತೆ, ಕೆಲವೊಬ್ರದ್ದು ಶೋಲ್ಡರ್ ಮತ್ತು ಆರ್ಮೋಲ್ ರೌಂಡಲ್ಲಿ ವೇರಿಯೇಷನ್ ಇರುತ್ತೆ. ಈ ರೀತಿ ಇದ್ದಾವಾಗ ನೀವು ಅಪ್ ಆ್ಯಂಡ್ ಡೌನ್ ಒಂದು ಮಾಡಲೇಬೇಕಾಗತ್ತೆ. ಶೋಲ್ಡರ್ ಆರ್ಮೋಲ್ ಡೌನಿಂಗ್ ಅಪ್ ಆ್ಯಂಡ್ ಡೌನ್ ಬಂದೇ ಬರುತ್ತೆ. ಆವಾಗ ಶೋಲ್ಡರ್ನು ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ, ಮತ್ತು ಶೋಲ್ಡರ್ನ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ. ಓಕೆ, ಅದನ್ನು ನೀವು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡಿರಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇವು ನಾನು ಹೇಳ್ಕೊಟ್ಟಂಥ ಚಾರ್ಟ್ನ ಮೊದಲು ಯಾರಾದ್ರೂ ಈ ರೀತಿ ಫಾಲೋ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಆಮೇಲೆ 36-37 ಇಂಚು ಈ ರೀತಿದಾಗ ಅಷ್ಟೇ 9 ಇಂಚು 8 ಇಂಚು ಈ ರೀತಿ ನೆಕ್ ಡೀಪ್ ಮೇಲೆ ಡಿಫೆಂಡ್ ಆಗಿರುತ್ತೆ. ಇದನ್ನ ನೀವು ಕಟಿಂಗ್ ಮಾಡುವಾಗ ಒಂದ್ಸಲ ಆರ್ಮೋಲ್ ಡೌನ್ನ ಚೆಕ್ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ನಾನು ಯಾವುದೇ ರೀತಿ ಕಟಿಂಗ್ ಮಾಡಿ ವಿಡಿಯೋನ ಹಾಕಿದ್ರು ನಿಮಗೆ ಮೇನ್ ಅಂದರೆ ಇಂಪಾರ್ಟೆಂಟ್ ಆರ್ಮೋಲ್ ಡೌನಿಂಗ್ ಇರುತ್ತೆ. ಇದು ಆರ್ಮೋಲ್ ಡೌನಿಂಗ್ ಮಾತ್ರ ನಾನು ಕಟಿಂಗ್ ಮಾಡೋ ಬ್ಲೌಸಲ್ಲಿ ಮೇನ್ ಇಂಪಾರ್ಟೆಂಟ್ ಆರ್ಮೋಲ್ ಡೌನೇ ಇರುತ್ತೆ. ಆರ್ಮೋಲ್ ಡೌನಿಂಗ್ ವೇರಿಯೇಷನ್ ಬಂತು ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು 100% ಬರುತ್ತೆ. ಇದು ನಾನು ಕಟಿಂಗ್ ಅಂತಲ್ಲ, ಆಲ್ಮೋಸ್ಟ್ ಪ್ರೊಫೆಷ್ನಲ್ ಆಗಿ ಯಾರೇ ಕಟಿಂಗ್ ಮಾಡಿದ್ರು ಆರ್ಮೋಲ್ ಡೌನಿಂಗು ಕಂಪಲ್ಸರಿ ಇರಲೇಬೇಕಾಗತ್ತೆ, ಅಂದರೆ ಕರೆಕ್ಟ್ ಇರಲೇಬೇಕಾಗತ್ತೆ. ಓಕೆ, ನಾನು ತುಂಬ ಜನರ ಕಟಿಂಗ್ ನೋಡಿದ್ದೀನಿ. ಏನು ಮಾಡ್ತಾರೆ ಅಂದರೆ
ಆರ್ಮ್ ಡೌನಿಂಗ್ 4.5 ಇಂಚ್ 5 ಇಂಚ್ ಇಟ್ಕೊಂತಾರೆ. ಅಂದ್ರೆ ಆರ್ಮ್ ಡೌನಿಂಗ್ ಚೆಕ್ ಮಾಡಲ್ಲ, 4 ಇಂಚು 5 ಇಂಚು ಈ ರೀತಿ ಇಟ್ಕೊಂಡು ಹೆಂಗ್ ಮಾಡ್ತಾರೆ ಅಂದ್ರೆ, ಇವಾಗ ಇದು ಬ್ಲೌಸ್ ಪೀಸ್ ಅಂದ್ರೆ ನಿಮ್ಗೆ ಚಿಕ್ಕದಾಗಿ ಒಂದು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಈ ಕಡೆ ನೆಕ್ ಓಪನಿಂಗ್ ಬರುತ್ತೆ, ಇಲ್ಲಿ ಆರ್ಮ್ ಡೌನಿಂಗು ಮಾರ್ಕ್ ಹಾಕೊಂಡು ಈ ರೀತಿ ಮಾರ್ಕ್ ಮಾಡ್ತಾರೆ. ಇಲ್ಲಿ ಡಾಟ್ ಪಾಯಿಂಟು. ಓಕೆ, ಈ ಆರ್ಮ್ ಡೌನಿಂಗ್ ತಗೊಂಡಿರ್ತೀರಲ್ಲ ಇದನ್ನ ಚೆಕ್ ಮಾಡಲ್ಲ, ಇದನ್ನ ಚೆಕ್ ಮಾಡಲೇಬೇಕು. ಓಕೆ, ಈ ಮೆಜರ್ಮೆಂಟ್ ಕೊಟ್ಟಿರೋದು ನಾನು ತುಂಬ ಜನ ನೋಡಿದ್ದೀನಿ. ಮೆಜರ್ಮೆಂಟು ಬಾಡಿ ಮೆಜರ್ಮೆಂಟ್ ಚೆಕ್ ಮಾಡಿದರೆ 16 ಇಂಚು 15 ಇಂಚು ಬರುತ್ತೆ ಆರ್ಮ್ ಡೌನಿಂಗು. ಬಟ್ ಅವ್ರು ಬ್ಲೌಸಲ್ಲಿ ಚೆಕ್ ಮಾಡಿದರೆ 12.5 13 ಇಂಚು ಇರುತ್ತೆ. ಆವಾಗ ಶೋಲ್ಡರ್ ಮೇಲ್ಗಡೆ ಹೋಗೋದಿಲ್ಲ. ಓಕೆ, ನೀವು ಆದಷ್ಟು ಅವರಿಗೆ ಬಾಡಿ ಮೆಜರ್ಮೆಂಟ್ನ ರಿಪೇರ್ ಮಾಡಿ. ಬಟ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಈ ರೀತಿ ಈ ಚಾರ್ಟ್ನ ಫಾಲೋ ಮಾಡಿ, ಆಲ್ಮೋಸ್ಟ್ ನಿಮಗೆ ವರ್ಕ್ ಆಗುತ್ತೆ. ಹಾಗೆ ನಿಮಗೆ ಇವಾಗ 10 ಇಂಚ್ ಡೀಪ್ ಇದ್ದವಾಗ ಎಷ್ಟು ಅಂದರೆ ಬಾಡಿ ಮೆಜರ್ಮೆಂಟ್ ತಗೊಂಡವಾಗ ನೀವು 15 ಇಂಚು ಶೋಲ್ಡರ್ ಇದೆ ಅಂದರೆ 10 ಇಂಚ್ ಡೀಪ್ ಇದ್ದವಾಗ ಎಷ್ಟು ತಗೊಳ್ಬೇಕು ಅಥವಾ ಎಷ್ಟು ಮೈನಸ್ ಮಾಡಬೇಕು, ಈ ರೀತಿ ಚಾರ್ಟ್ ಏನಾದರೂ ಬೇಕು ಅಂದರೆ ನೀವು ನಮಗೆ ಕಮೆಂಟ್ಸ್ ಹಾಕಿ. ಅಂದರೆ 10 ಇಂಚ್ ಡೀಪಿಗೆ ಎಷ್ಟು ಅಂದರೆ ಯಾವುದೇ ಶೋಲ್ಡರ್ ಇರಲಿ, 14 ಇರಲಿ 15 ಇರಲಿ ಅಥವಾ 16 ಇರಲಿ 17 ಇರಲಿ, ಯಾವುದೇ ಶೋಲ್ಡರ್ ಇದ್ರೂ 10 ಇಂಚ್ ಡೀಪಿಗೆ ಎಷ್ಟು ಮೈನಸ್ ಮಾಡಬೇಕು, 9 ಇಂಚ್ ಡೀಪಿಗೆ ಎಷ್ಟು ಮೈನಸ್ ಮಾಡಬೇಕು, ಈ ರೀತಿ ಏನಾದರೂ ನಿಮಗೆ ವಿಡಿಯೋ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ಸಲ್ಲಿ ಹಾಕಿ. ನಾನು 100% ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೆ ಮಾಡ್ತೀನಿ. ಅಂದರೆ ಜಾಸ್ತಿ ಲೈಕ್ ಮತ್ತು ಕಮೆಂಟ್ಸ್ ಬಂದಷ್ಟೇ ಈ ವಿಡಿಯೋ ಮಾಡ್ತೀನಿ. ನಿಮ್ಗೆ ಎಲ್ರಿಗೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂತಿದ್ರೆ ನಾನು ಈ ವಿಡಿಯೋ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ ಮೆಂಬರ್ಶಿಪ್ಪು ಆ್ಯಡ್ ಆಗಿದೆ. ನೀವು ಯಾರಾದರೂ ಮೆಂಬರ್ ಆಗೋರು ಅಂದರೆ ಮೆಂಬರ್ನ ಪರ್ಚೇಸ್ ಮಾಡೋರು ಮಾಡ್ಬೋದು. ಇದನ್ನು ಇಂಪಾರ್ಟೆಂಟ್ ವಿಡಿಯೋನ ನಾನು ಓನ್ಲಿ ಮೆಂಬರ್ಸಿಗೆ ಮಾತ್ರನೇ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.